ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಸರ್ಕಾರದ ಬಗ್ಗೆ ಸಿಎಂ ರಾಜಕೀಯ ಸಲಹೆಗಾರರಿಂದ ಹೈಕಮಾಂಡ್ಗೆ ವರದಿ. ಸುನೀಲ್ ಕನಗೋಳ್ ಕೊಟ್ಟಿರುವ ವರದಿಯಲ್ಲಿ ಏನಿದೆ? ಮೊದಲಿದ್ದ ಟ್ರೆಂಡ್ ಈಗ ಇಲ್ಲ ಅಂತ ಹೇಳಿರೋದು ಪರಿಣಾಮ ಬೀರುತ್ತಾ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಯಿಂದ ಹೆಚ್ಚಿದ ಗೊಂದಲ. ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ ಹಿರಿಯ ಶಾಸಕ ದೇಶಪಾಂಡೆ, ಬಸವರಾಜ ರಾಯರೆಡ್ಡಿ. ಕುರ್ಚಿ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕುವಂತೆ ಮನವಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ, ಮೌನಕ್ಕೆ ಶರಣಾದ ಹೈಕಮಾಂಡ್. ವಾರ್ನ್ ಬಳಿಕವೂ ಜಟಾಪಟಿ ಮುಂದುವರೆದಿದ್ದಕ್ಕೆ ಖರ್ಗೆ ಮೌನ. ಹೈಕಮಾಂಡ್ ನಡೆ ಬಗ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರೀ ಜಿಜ್ಞಾಸೆ. ಡಿಕೆಶಿ ಜಾರಕಿಹೊಳಿ ಮಧ್ಯೆ ಜಲಯುದ್ಧ ಸಂಘರ್ಷ. ಧಾರವಾಡಕ್ಕೆ ಹಿಡಕಲ್ ಜಲಾಶಯ ನೀರು ಲಿಫ್ಟ್ ಯೋಜನೆಗೆ ಡಿಕೆಶಿ ಅಸ್ತು ಅಂದಿದ್ದಕ್ಕೆ ಆಕ್ರೋಶ. ಸತೀಶ್ ಜಾರಕಿಹೊಳಿ ಆಕ್ಷೇಪದ ಬೆನ್ನಲ್ಲೇ ಹೋರಾಟಕ್ಕೆ ಸಜ್ಜಾದ ಸಂಘಟನೆಗಳು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಗೊಂದಲವೇ ಬಿಜೆಪಿಗೆ ಅಸ್ತ್ರ. ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾದ ಬಿಜೆಪಿ ಅಧ್ಯಕ್ಷರು. ಸುದ್ದಿಗೋಷ್ಠಿ ನಡೆಸಿ ದಾಖಲೆಗಳ ಬಿಡುಗಡೆ ಮಾಡಲಿರೋ ವಿಜಯೇಂದ್ರ. ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಕೇತಗಾನಹಳ್ಳಿ 14 ಎಕರೆ ಜಮೀನು ಒತ್ತುವರಿ ಆರೋಪ. ಕಂದಾಯ ಇಲಾಖೆ ಸರ್ವೆ ವರದಿ ಮೇಲೆ ಕಾಂಗ್ರೆಸ್ ಕಣ್ಣು. ಕೈಗೆ ಹೊಸ ಅಸ್ತ್ರ ಸಿಕ್ಕರೆ ಕೇಂದ್ರದಲ್ಲೂ ಮುಜುಗರ ಆಗುವ ಆತಂಕ. ಸರೋವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಿಇಒ ಅಕ್ರಮ ಬಟಾ ಬಯಲು. ಶ್ರುತಿ ವಿರುದ್ಧ ತನಿಖೆಗೆ ಆದೇಶಿಸಿ ಸೊಸೈಟಿಗೆ ಬೀಗ, ಆಸ್ತಿ ಜಪ್ತಿ. ಇದು ನ್ಯೂಸ್ ಫಸ್ಟ್ ವರದಿಯ ಬಿಗ್ ಇಂಪ್ಯಾಕ್ಟ್. ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ವಂಚಿಸಿದ್ದ ಪಿಡಿಒ ಅರೆಸ್ಟ್. ವಿಧಾನಸೌಧದಲ್ಲಿ ಕೆಲಸ, ಗೋಲ್ಡ್ ಬಿಸಿನೆಸ್ ಹೆಸರಲ್ಲಿ ಯಲ್ಲಾಪುರದ ಪಿಡಿಒ ಯೋಗೇಂದ್ರ ವಂಚನೆ. ದುಬೈಗೆ ಪರಾರಿಯಾಗಿದ್ದ ಯೋಗೇಂದ್ರ ಏರ್ಪೋರ್ಟ್ನಲ್ಲಿ ಲಾಕ್. ದೊಡ್ಡಬಳ್ಳಾಪುರ ತಹಶೀಲ್ದಾರ್ ನಕಲಿ ಸಹಿ ಮಾಡಿ ವಂಚನೆ ಕೇಸ್. ಕಂದಾಯ ನಿರೀಕ್ಷಕ ಹೇಮಂತ್ ಕುಮಾರ್ ಅಮಾನತು. ಜಿಲ್ಲಾಧಿಕಾರಿ ಬಸವರಾಜುರಿಂದ ಆದೇಶ. ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ರಸ್ತೆಯಲ್ಲಿ ಹೋಗುವಾಗ ಸೈಡ್ ಕೊಡೋ ವಿಚಾರಕ್ಕೆ ಗಲಾಟೆ. ಆಟೋ ಚಾಲಕ ಬೈಕ್ ಸವಾರನ ನಡುವೆ ನಡು ರಸ್ತೆಯಲ್ಲೇ ಹೊಡೆದಾಟ. ಬೆಂಗಳೂರಿನ ಪಣತ್ತೂರು ಅಂಡರ್ಪಾಸ್ನಲ್ಲಿ ಘಟನೆ. ಕೊಪ್ಪಳದಲ್ಲಿ ಪೊಲೀಸರ ಸೋಗಿನಲ್ಲಿ ಚಿನ್ನಾಭರಣ ದೋಚಿದ ಕಳ್ಳರು. ಬಂಗಾರ ಕದ್ದು ಕಲ್ಲು ಚೂರು ಕೊಟ್ಟ ಪರಾರಿ. ಚಿನ್ನಾಭರಣ ಕಳೆದುಕೊಂಡ ಮಹಿಳೆ ಕಂಗಾಲು. ಕಾಡಾನೆ ಉಪಟಳಕ್ಕೆ ಬೇಸತ್ತಿರೋ ಕನಕಪುರ ಜನತೆ. 40ಕ್ಕೂ ಹೆಚ್ಚು ತೆಂಗಿನ ಸಸಿಗಳನ್ನ ಕಿತ್ತು ಹಾಕಿರೋ ಕಾಡಾನೆಗಳ ಹಿಂಡು. ಅರಣ್ಯಾಧಿಕಾರಿಗಳ ನಡೆಗೆ ರೈತರ ಹಿಡಿ ಶಾಪ. ದೆಹಲಿ ನೂತನ ಮುಖ್ಯಮಂತ್ರಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಮುಹೂರ್ತ ಫಿಕ್ಸ್. ನಾಳೆ 11 ಗಂಟೆಗೆ ದೆಹಲಿ ಸಿಎಂ ಪ್ರತಿಜ್ಞಾವಿಧಿ ಸ್ವೀಕಾರ. ಪ್ರಧಾನಿ ಮೋದಿ, ಅಮಿತ್ ಶಾ ಭಾಗಿ. ಸುಕೇಶ್ ಚಂದ್ರಶೇಖರ್ನಿಂದ ತನ್ನನ್ನ ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಲು ಕೋರಿ ಅರ್ಜಿ. ದಂಡ ವಿಧಿಸಿ ವಜಾಗೊಳಿಸಿದ ಸುಪ್ರೀಂ ಕೋರ್ಟ್. ಇದು ಕಾನೂನು ಪ್ರಕ್ರಿಯೆ ದುರುಪಯೋಗ ಅಂತ ತರಾಟೆ. ಕೋರ್ಟ್ನಲ್ಲಿ ವಾದ ಮಂಡಿಸ್ತಾ ಇದ್ದಾಗ ಹಿರಿಯ ವಕೀಲರಿಗೆ ಹೃದಯಾಘಾತ. ಆಸ್ಪತ್ರೆಗೆ ಸಾಗಿಸುವಾಗ ಪಿ ವೇಣುಗೋಪಾಲ್ ರಾವ್ ಸಾವು. ತೆಲಂಗಾಣ ಹೈಕೋರ್ಟ್ನಲ್ಲಿ ನಡೆದ ಘಟನೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಆಂಧ್ರಪ್ರದೇಶ ಡಿಸಿಎಂ. ಪತ್ನಿ ಆನಾ ಜಿಲೆವಾ ಜೊತೆ ಪವನ್ ಕಲ್ಯಾಣ್ ಪುಣ್ಯ ಸ್ನಾನ. ಇದು ನಮ್ಮೆಲ್ಲರಿಗೆ ಒಂದು ಸುವರ್ಣ ಅವಕಾಶ ಅಂತ ಬಣ್ಣನೆ. ಮುಗಿಯಾದ ನಟ ಮೋಹನ್ ಬಾಬು ಕುಟುಂಬದ ಬೀದಿ ಜಗಳ. ಪುತ್ರನ ವಿರುದ್ಧ ತಂದೆಯಿಂದಲೇ ದೂರು. ನಟ ಮಂಚು ಮನೋಜ್ ವಶಕ್ಕೆ ಪಡೆದು ಪೊಲೀಸರ ವಿಚಾರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.